ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸೋದಕ್ಕೆ ಅನುಮತಿ. ಹಿಜಾಬ್ ನಿರ್ಬಂಧಿಸುವ ಬಿಜೆಪಿ ಸರ್ಕಾರದ ಸಮವಸ್ತ್ರ ಆದೇಶ ಹಿಂಪಡೆದ ಸಿದ್ದರಾಮಯ್ಯ ಸರ್ಕಾರ 2022ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಹೊರಡಿಸಿದಂತಹ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಧರಿಸುವ ಕುರಿತ ಆದೇಶವನ್ನ ಬುಧವಾರ ಸಿದ್ದರಾಮಯ್ಯ ಸರ್ಕಾರ ಹಿಂಪಡೆದಿದೆ. ಕರ್ನಾಟಕದ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸೋದಕ್ಕೆ ಅನುಮತಿಯನ್ನ ನೀಡಲಾಗಿದ್ದು, ಜೊತೆಗೆ ಹಿಂದೂ ಧರ್ಮದ ಪವಿತ್ರ ದಾರ, ಪೇಟ, ರುದ್ರಾಕ್ಷಿ, ಜನಿವಾರ ಸೇರಿ ಎಲ್ಲಾ ಧರ್ಮಗಳ ಧಾರ್ಮಿಕ ವಸ್ತುಗಳಿಗೂ ಕೂಡ ಅವಕಾಶ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಇವತ್ತು ನಾವು ಈ ಯಾವ್ದಾದ್ರು ಸಾಂಪ್ರದಾಯಿಕವಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ, ಧಾರ್ಮಿಕವಾಗಿ ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ತರಹದ ತೊಂದರೆ ಆಗಬಾರದು ಮಕ್ಕಳಿಗೆ. ಬೆಂಗಳೂರಿನಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈ ಹಿಂದಿನ ಸರ್ಕಾರವು ಜಾರಿಗೊಳಿಸಿದಂತಹ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನ ಮುಂದಿನ ಶೈಕ್ಷಣಿಕ ವರ್ಷದಿಂದನೇ ತೆರವು ಮಾಡಲಾಗುವುದು ಅಂತ ಸಚಿವರು ಹೇಳಿದ್ದಾರೆ. ಈ ಮಹತ್ವದ ಬದಲಾವಣೆಯು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದನೇ ಜಾರಿಗೆ ಬರಲಿದ್ದು, ವಿದ್ಯಾರ್ಥಿನಿಯರು ತಮ್ಮ ಇಷ್ಟದ ಹಾಗೆ ಹಿಜಾಬ್ ಅನ್ನ ಧರಿಸಿ ತರಗತಿಗಳಿಗೆ ಹಾಜರಾಗೋದಕ್ಕೆ ಸರ್ಕಾರ ಹಸಿರು ನಿಶಾನೆಯನ್ನ ತೋರಿಸಿದೆ. ಈ ಕುರಿತು ವಿವರಣೆಯನ್ನ ನೀಡಿರುವಂತಹ ಸಚಿವರು, ಶಿಕ್ಷಣ ಅನ್ನೋದು ಸಮಾನತೆಯ ಸಂಕೇತ ಆಗಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಧಾರ್ಮಿಕ ಆಚರಣೆ ಅಥವಾ ಬಟ್ಟೆಯ ವಿಚಾರವಾಗಿ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ ಅಂತ ತಿಳಿಸಿದ್ದಾರೆ. ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನ ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು. ನಿಜವಾಗ್ಲೂ ನೋಡಿ, ಯಾವುದೇ ಒಂದು ಮಗು ಒತ್ತಡದ ಮೇಲೆ ಶಾಲೆಗೆ ಹೋಗುತ್ತೆ ಅಂತ ಹೇಳಿದರೆ ಅದರಂಥ ದುರಂತ ಅದು ಭಾಳ ತಪ್ಪಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಾನು ಇಲಾಖೆನ ವಹಿಸ್ಕೊಂಡ್ಮೇಲೆ ಸೆಪ್ಟೆಂಬರ್ 5ನೇ ತಾರೀಕು ಈಗಲೂ ಕೂಡ ನನಗೆ ನೆನಪಿದೆ. ಯಾಕೆಂದರೆ ಇದೆಲ್ಲ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನು ಅಂತ ಹೇಳಿದರೆ ಸಂವಿಧಾನ ಓದಿಸ್ತಕ್ಕಂಥ ಒಂದು ಕೆಲಸ ನನಗೆ ಓದಿಸ್ಲಿಲ್ಲ, ನನಗೆ ಗೊತ್ತಿಲ್ಲ. ದಿನೇಶ್ ಅವರಿಗೆ ಆ ಟೈಮಲ್ಲಿ ಓದಿಸಿದ್ರ, ರಿಜ್ವಾನ್ ಅವ್ರಿಗೆ ಓದಿಸಿದ್ರೆ ನನಗೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಮಕ್ಕಳಿಗೆ ದೇಶದ ಒಂದು ಪ್ರೀತಿ ಬರಬೇಕು. ಅದು ಜಾತಿ ಧರ್ಮದಕ್ಕಿಂತ ಭಾಳ ದೊಡ್ಡದೇನು ಅಂತೇಳಿ ದೇಶದಲ್ಲಿ ನಾವು ಜಾತಿವಾರು ಡಿವೈಡ್ ಆಗಿದೆ, ಫೆಡರಲಲ್ಲಿ ಭಾಷೆವಾರು ಡಿವೈಡ್ ಆಗಿದೆ. ಎಲ್ಲ ಜಾತಿ ವರ್ಗದವರು ಕೂಡ ಭಾಳ ಸಂತೋಷವಾಗಿದ್ದೀವಿ. ಅದೇ ನಮ್ಮ ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ಹೇಳ್ತದೆ. ಈ ಹಿಂದೆ ಜಾರಿಯಲ್ಲಿದ್ದಂತಹ ಹಿಜಾಬ್ ನಿಷೇಧದ ನಿರ್ಧಾರದಿಂದಾಗಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಶಿಕ್ಷಣ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಅಥವಾ ಪರೀಕ್ಷೆಗಳಿಗೆ ಹಾಜರಾಗೋದಕ್ಕೆ ಹಿಂದೆಟನ್ನ ಹಾಕಿದ್ರು. ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಸರ್ಕಾರ ಈಗ ಮುಂದಾಗಿದ್ದು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತೆ ಸಾಂವಿಧಾನಿಕ ಹಕ್ಕುಗಳನ್ನ ಎತ್ತಿ ಹಿಡಿಯೋದಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಅವರು ವಿವರಿಸಿದ್ದಾರೆ. 2022ರಲ್ಲಿ ಹಿಜಾಬ್ ನಿಷೇಧ ಮಾಡಿ ಬಿಜೆಪಿ ಸರ್ಕಾರ ಆದೇಶ. 2022ರಲ್ಲಿ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಭುಗಿಲೆದ್ದಿತ್ತು. ಇದ್ರ ಬೆನ್ನಲ್ಲೇ ಫೆಬ್ರವರಿ 5, 2022ರಂದು ಅವತ್ತಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಅಡಿಯಲ್ಲಿ ಆದೇಶವೊಂದನ್ನು ಹೊರಡಿಸಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದನ್ನ ನಿಷೇಧ ಮಾಡಿತ್ತು. ಶಾಲಾ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿಗಳು ನಿಗದಿಪಡಿಸಿದಂತಹ ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸಬೇಕು, ಮತ್ತೆ ಸಮಾನತೆ, ಸಮಗ್ರತೆ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಯಾವುದೇ ಧಾರ್ಮಿಕ ಉಡುಪುಗಳನ್ನ ಧರಿಸಿ ತರಗತಿಯೊಳಗೆ ಬರೋ ಹಾಗಿಲ್ಲ ಅಂತ ಆದೇಶದಲ್ಲಿ ತಿಳಿಸಲಾಗಿತ್ತು. ಬಿಜೆಪಿ ಸರ್ಕಾರದ ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ಉಡುಪಿಯ ವಿದ್ಯಾರ್ಥಿನಿಯರು ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಸುದೀರ್ಘ ವಿಚಾರಣೆಯನ್ನು ನಡೆಸಿದಂತ ಹೈಕೋರ್ಟ್ನ 3 ಸದಸ್ಯ ಪೀಠ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಧರಿಸೋದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಅಭಿಪ್ರಾಯಪಟ್ಟು ಸರ್ಕಾರದ ಸಮವಸ್ತ್ರ ಆದೇಶವನ್ನ ಸಾಂವಿಧಾನಿಕವಾಗಿ ಎತ್ತಿಹಿಡಿದಿತ್ತು. ಶಿಕ್ಷಣ ಸಂಸ್ಥೆಗಳು ಸಮವಸ್ತ್ರವನ್ನ ನಿಗದಿಪಡಿಸುವಂತ ಅಧಿಕಾರವನ್ನ ಹೊಂದಿವೆ ಮತ್ತಿದು ವಿದ್ಯಾರ್ಥಿಗಳ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಲ್ಲ ಅಂತ ನ್ಯಾಯಾಲಯ ಅವತ್ತು ತೀರ್ಪನ್ನ ನೀಡಿತ್ತು. ಹೈಕೋರ್ಟ್ನ ಈ ತೀರ್ಪು ಅವತ್ತು ಸಾಕಷ್ಟು ಪರ ವಿರೋಧ ಚರ್ಚೆಗಳಿಗೆ ಕಾರಣ ಆಗಿತ್ತಲ್ಲದೇನೆ ಪ್ರಕರಣವು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಕರ್ನಾಟಕ ಹೈಕೋರ್ಟ್ ತೀರ್ಪು
ತೀರ್ಪನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಮೇಲ್ಮನವಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 2022ರಲ್ಲಿ ಈ ಪ್ರಕರಣದಲ್ಲಿ ಅತ್ಯಂತ ಕುತೂಹಲಕಾರಿ ಮತ್ತೆ ವಿಭಜಿತ ತೀರ್ಪನ್ನ ಅಂದ್ರೆ ಸ್ಪ್ಲಿಟ್ ವರ್ಡಿಕ್ಟ್ ಅನ್ನ ನೀಡಿತ್ತು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಮತ್ತೆ ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಅವರನ್ನ ಒಳಗೊಂಡಂತಹ ದ್ವಿಸದಸ್ಯ ಪೀಠ ಭಿನ್ನಾಭಿಪ್ರಾಯದ ತೀರ್ಪನ್ನ ಪ್ರಕಟಿಸಿತ್ತು. ನ್ಯಾಯಮೂರ್ತಿ ಗುಪ್ತಾ ಅವರು ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದ್ರೆ, ನ್ಯಾಯಮೂರ್ತಿ ಧುಲಿಯಾ ಅವರು ಹಿಜಾಬ್ ಧರಿಸೋದು ಅವ್ರ ವೈಯಕ್ತಿಕ ಆಯ್ಕೆಯ ವಿಷಯ ಆಗಿದೆ ಮತ್ತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಅಡೆತಡೆ ಇರಬಾರ್ದು ಅಂತ ಹೇಳೋ ಮೂಲಕ ಸರ್ಕಾರದ ನಿಷೇಧವನ್ನ ರದ್ದುಗೊಳಿಸಿದ್ರು. ಇಬ್ಬರು ನ್ಯಾಯಾಧೀಶರ ತೀರ್ಪು ಭಿನ್ನವಾಗಿದ್ರಿಂದಾಗಿ ಈ ಒಂದು ಪ್ರಕರಣವನ್ನ ಅಂತಿಮ ತೀರ್ಮಾನಕ್ಕಾಗಿ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗಿತ್ತು. ಅಲ್ಲಿಂದ ಈ ಪ್ರಕರಣವು ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಉಳಿದಿದ್ದು, ಈಗ ರಾಜ್ಯ ಸರ್ಕಾರದ ಈ ಹೊಸ ಆದೇಶವು ಆ ಇಡೀ ಕಾನೂನು ಪ್ರಕ್ರಿಯೆ ನಡುವೆನೆ ಹೊರಬಿದ್ದಿದೆ. ಈ ಆದೇಶವನ್ನ ಹಿಂಪಡೆದಿರೋದು ರಾಜಕೀಯವಾಗಿ ಮತ್ತೆ ಕಾನೂನಾತ್ಮಕವಾಗಿ ಅತ್ಯಂತ ಮಹತ್ವದ ಬೆಳವಣಿಗೆಯಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸೋದಕ್ಕೆ ಅನುಮತಿಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದು, ಮುಸ್ಲಿಂ ಸಮುದಾಯದ ಬಹುದಿನಗಳ ಬೇಡಿಕೆಗೆ ಮನ್ನಣೆ ದೊರೆತಿದೆ. ಹಿಜಾಬ್ ನಿರ್ಬಂಧದಿಂದಾಗಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಶಿಕ್ಷಣ ವಂಚಿತರಾಗಿದ್ದಾರೆ ಅಂತ PUCL ವರದಿ ಹೇಳಿತ್ತು. ಬಿಜೆಪಿ ಸರ್ಕಾರದ ಎಲ್ಲ ಜನವಿರೋಧಿ ಕ್ರಮಗಳನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷಗಳಾದ್ರೂ ಹಿಜಾಬ್ ನಿರ್ಬಂಧದ ಆದೇಶವನ್ನ ವಾಪಸ್ ಪಡೆದಿರಲಿಲ್ಲ. ಈ ನಡುವೆ ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಮೇ 16ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶವನ್ನ ಆಯೋಜಿಸಿತ್ತು. ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಸಹಿತ 10 ಪ್ರಮುಖ ವಿಷಯಗಳ ಬಗ್ಗೆ ಕೊಟ್ಟಿದ್ದಂತಹ ಭರವಸೆಗಳು ಏನಾಗಿವೆ ಅನ್ನೋದ್ರ ಬಗ್ಗೆ ವರದಿ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿತ್ತು. ಈ ಸಮಾವೇಶದ ಕುರಿತು ಚರ್ಚೆ ಜೋರಾಗಿರುವಾಗಲೇ ಸಿದ್ದರಾಮಯ್ಯ ಸರ್ಕಾರದ ಈ ಆದೇಶ ಬಂದಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.